ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಎಲ್ಲರೂ ಆರಾಮಾಗ್ರಿ ಅಂತೇಳಿ ಅನ್ಕೊಂಡಿನಿ. ಈಗ ಲಾಗ್ನ ಸ್ಟಾರ್ಟ್ ಮಾಡಕಂತೀವಿ ನೋಡ್ರಿ. ಊರಿಗೆ ಹೋಗಕಂತೇಳಿ ಈಗ ರೆಡಿ ಆಗಕ್ಕಂತೇವಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತಿ, ನಾನು ರೆಡಿ ಆಗೇನಿ. ಇಯರಿಂಗ್ಸ್ ಒಂದು ಹಾಕೋಬೇಕಷ್ಟ. ಇಯರಿಂಗ್ಸ್ ಒಂದು ಹಾಕೊಂಡು ಇನ್ನು ಹೊರಡೋದಷ್ಟ ಬಾಕಿ. ಬೆಳಗ್ಗೆನ ಹೋಗ್ಬೇಕು ಅಂತ ಅನ್ಕೊಂಡಿವಿ ಫ್ರೆಂಡ್ಸ್. ಆದ್ರೆ ಬೆಳಗ್ಗೆ ಹೋಗಕ್ಕಾಗ್ಲಿಲ್ಲ. ನನ್ನ ನೈಟ್ ಫುಲ್ ನಮ್ ತಮ್ಮ ಫುಲ್ ವಾಮಿಟಿಂಗು, ಹೊಟ್ಟೆ ನೋವು ಅಂತಿದ್ದ. ಸೊ ನಾವು ಫುಲ್ ಹೆದರ್ಕೊಂಡ್ಬಿಟ್ಟಿದ್ವಿ, ಯಾಕೆ ಹೊಟ್ಟೆ ನೋವು ಬರ್ತಾ ಇದೆ ಅಂತೇಳಿ. ಫಸ್ಟ್ ಟೈಮ್ ಅಲ್ಲ ಅವ್ನಿಗೆ ಹೊಟ್ಟೆ ನೋವು ಬಂದಿರೋದು, ಇದು ಥರ್ಡ್ ಟೈಮು. ಸೊ ಪದೇ ಯಾಕೆ ಬರಾಕಂದೈತಿ ಅಂತೇಳಿ ಹಾಸ್ಪಿಟಲ್ಗೆ ಹಸ್ಬೆಂಡ್ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದ್ರು. ನನಗೂ ಫುಲ್ ಭಯ ಆಗೋಗ್ಬಿಟ್ಟಿತ್ತು, ಏನಾಗೈತೋ ಏನೋ, ರಿಪೋರ್ಟ್ ಏನು ಬರುತ್ತೋ ಅಂತೇಳಿ. ಸೊ ರಿಪೋರ್ಟ್ ನಾರ್ಮಲ್ ಬರಲಪ್ಪ ಅಂತ ಅನ್ಕೊಂಡೆ. ಸೊ ನಾರ್ಮಲ್ ಬಂದೈತಿ ರಿಪೋರ್ಟ್, ಏನು ಪ್ರಾಬ್ಲಮ್ ಆಗಿಲ್ಲ. ಆಕ್ಚುಲಿ ನಿನ್ನೆ ನಮ್ಮ ತಮ್ಮ ಊರಿಗೆ ಬರಲ್ಲ ಅಂತ ಅಂದ, ನಮ್ ಜೊತೆ ಒಂದ್ 2 ದಿನ ಬಿಟ್ಟು ಬರ್ತೀನಿ ಅಂತಂದ. ಅದು ಬಂದ್ರ ಬರ್ತೀನಿ, ಇಲ್ಲ ಅಂದ್ರ ಇಲ್ಲ, ಗ್ಯಾರಂಟಿ ಇಲ್ಲ ಅಂತ ಅಂದಿದ್ದ. ಸೊ ಎಲ್ಲ ಊಟ ಗೀಟ ಎಲ್ಲ ಆಯ್ತು, ಎಲ್ಲರೂ ಮಲ್ಕೊಂಡ್ವಿ. ನಾನು ಎಡಿಟಿಂಗ್ ಅದು ಮಾಡಕಂತಿದ್ದೆ. ಫುಲ್ ಎಲ್ಲ ವಾಮಿಟಿಂಗ್ ಸ್ಟಾರ್ಟ್ ಆಗಿ ಎಲ್ಲರನ್ನೂ ಭಯ ಪಡಿಸಿ, ಸೊ ಊರಿಗೆ ಇವತ್ತು ಹೋಗೋದಾಗುತ್ತೋ ಇಲ್ಲೋ ಅನ್ನೋ ತರ ಮಾಡಿಟ್ಬಿಟ್ಟಿದ್ದ. ಒಟ್ನಲ್ಲಿ ಮಧ್ಯಾಹ್ನ ಸಾಯಂಕಾಲದವರೆಗೂ ಟೈಮ್ ಐತಲ್ಲ, ಅಷ್ಟೊಳಗ ಏನಾಗುತ್ತೋ ನೋಡೋಣ ಅಂತೇಳಿ ಅನ್ಕೊಂಡು ಎಲ್ಲ ಮಲ್ಕೊಂಡ್ವಿ. ಎಷ್ಟು 3 ಗಂಟೆ ಮಲ್ಕೊಂಡ ಫ್ರೆಂಡ್ಸ್. ಸೊ ಈಗ ಹಾಸ್ಪಿಟಲ್ಗೆ ಚೆಕಪ್ ಮಾಡಿಸ್ಕೊಂಬಂದ್ವಲ್ಲ, ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದೈತಿ. ಮತ್ತೆ ಅವನು ಇವಾಗ ಊರಿಗೆ ಕರ್ಕೊಂಡು ಹೊಂಟೇವಿ. ಮತ್ತೆ ಹಿಂಗತೆ ಆಗೈತಲ್ಲ, ಏನ್ ಬಿಟ್ಟು ಹೋಗೋದು ಅಂತೇಳಿ. ಅದು ಆಕ್ಚುಲಿ ಹಬ್ಬಕ್ಕೆ ಪ್ರತಿಯೊಬ್ರು ಕೂಡ ಹೋಗ್ಲೇಬೇಕು ಫ್ರೆಂಡ್ಸ್, ಹಂಗಿಲ್ಲ ಒಲ್ಲೆ ಅನ್ನೋಂಗಿಲ್ಲ. ಸೊ ಹಂಗಾಗಿ ನಮ್ಗೆ ಹೊಟ್ಟೆನೂ ಸ್ಟಾರ್ಟ್ ಆಗ್ಬಿಟ್ಟೈತೆ, ಏನೋ ಒಳ್ಳೆ ಇದಕ್ಕೆ ಇದ್ರು ಇರ್ಬೋದು, ಹೇಳಕ್ ಆಗಂಗಿಲ್ಲ, ದೈವಶಕ್ತಿ ಅಲ್ವಾ. ಸೊ ಬೆಳಗ್ಗೆನ ನಾವು ಊರಿಗೆ ಹೋಗಿದ್ರ ಇಷ್ಟೊತ್ತಿಗೆ ಊರು ಮುಟ್ಟಿರ್ತಾ ಇದ್ವಿ ಫ್ರೆಂಡ್ಸ್. ಊರು ಮುಟ್ಟು ತಿರ್ಗಿ 1 ಅವರ್ ಆಗಿರೋದು, ಇನ್ನಾದ್ರೂ ಇಲ್ಲೇ ಅದಿ ನೋಡ್ರಿ. ನಿನ್ ಛತ್ರಿ ಹಿಡ್ಕೊಂಡಿಲ್ಲಪ್ಪ ನಾನು. ಸಿಂಪಲ್ ಆಗಿ ಏನ್ ರೆಡಿ ಆಗಿವಿ ಫ್ರೆಂಡ್ಸ್. ಏನು ನ್ಯೂ ಡ್ರೆಸ್ ಏನ್ ಹಾಕೊಂಡಿಲ್ಲ, ಕಾಮನ್ ಡ್ರೆಸ್ ಹಾಕೊಂಡಿವಿ, ಯಾವಾಗ್ಲೂ ವೇರ್ ಮಾಡುವಂತಹ ಡ್ರೆಸ್ ನ. ಯಾಕಂದ್ರೆ ಹೊರಗಡೆ ಎಲ್ಲ ಫುಲ್ ಮಳೆ ಐತಲ್ಲ. ಸೊ ಈ ಮಳೆ ಒಳಗ ನ್ಯೂ ಡ್ರೆಸ್ ಹಾಕೊಂಡ್ರೆ ಎಲ್ಲ ಹಾಳಾಗ್ಬಿಡ್ತಾವು, ಖರಾಬ್ ಆಗ್ಬಿಡ್ತಾವ ಅಂತೇಳಿ. ಸೊ ಮಕ್ಳಿಗೂ ಏನ್ ನ್ಯೂ ಡ್ರೆಸ್ ಹಾಕಿಲ್ಲ, ಅವ್ರು ಕಾಮನ್ ಡ್ರೆಸ್ ಹಾಕಿವಿ, ಯಾವಾಗ್ಲೂ ಹಾಕಿರುವಂತಹ ಡ್ರೆಸ್. ಈ ವರ್ಷ ಏನು ಯಾಕಂದ್ರೆ ಮಳೆಗಾಲದಲ್ಲಿ ಹಬ್ಬ ಆಗ್ತಿರೋದ್ರಿಂದ ಸಿಂಪಲ್ ಆಗಿ ಸ್ವೀಟ್ ಆಗಿ ಆಗತ್ತಂತ ಅನ್ಕೊಂಡಿನಿ. ನೋಡೋಣ ಏನೇನ್ ಆಗ್ತೈತಿ ಏನೋ ಅಂತೇಳಿ ಊರಿಗೆ ಹೋದ್ಮ್ಯಾಗ. ಸೊ ಈ ಬ್ಲಾಗ್ ಹಿಂಗ ಕಂಟಿನ್ಯೂ ಆಗ್ತೈತಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಪೋರ್ಟ್ ಮಾಡ್ರಿ. ಸೊ ನೋಡ್ರಿ, ಅನ್ವಿತಾನು ರೆಡಿ ಮಾಡೇವಿ. ಅನ್ವಿತಾ ಮತ್ತೆ ನಾನು ಸ್ವಲ್ಪ ಮ್ಯಾಚಿಂಗ್ ಆಗಿವಿ ಇವತ್ತು, ಡ್ರೆಸ್ ಮ್ಯಾಚಿಂಗ್. ಮನೆ ಕೆಲಸ ಎಲ್ಲ ಮುಗ್ದೈತಿ, ಬಟ್ಟೆ ಎಲ್ಲ ತೊಳ್ಕೊಂಡೆ, ಎಲ್ಲ ಹರವಾಕಿದೆ. ಮತ್ತೆ ಬೇರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇರ್ತಾವಲ್ಲ ಫ್ರೆಂಡ್ಸ್. ಸೊ ಅದೆಲ್ಲ ಮಾಡ್ಕೊಂಡ್ವಿ. ಮತ್ತೆ ಪ್ಯಾಕಿಂಗ್ ಎಲ್ಲ ಮುಗ್ದೈತಿ, ಇನ್ನೇನು ಹೊರಡ್ಬೇಕು ಅಷ್ಟ. ಸೊ ಬರ್ರಿ ಹೋಗ್ಬಿಟ್ಟು ಬರೋಣ ಅಂತ. ಏನೇನ್ ಆಗ್ತೈತಿ ಏನು ಅಂತೇಳಿ ಊರಿಗೆ ಬಂದಾಗ ನಿಮ್ ಜೊತೆ ಆದಷ್ಟು ಶೇರ್ ಮಾಡ್ಕೊಳಕ ಟ್ರೈ ಮಾಡ್ತೀನಿ. ಎಲ್ಲಿಟ್ಟಿದ್ದೆಪ್ಪ ಇಷ್ಟೊತ್ತನ ಛತ್ರಿ? ನೋಡ್ರಿ ಫ್ರೆಂಡ್ಸ್, ಎಲ್ಲಾರ ಇಡ್ತಾನ ಐಟಮ್ಸ್ಗಳು ತನಗ್ ಬೇಕಾಗಿರೋವು. ಆಗಲಾಗ ಖರ್ಚಿಫ್ಗೋಸ್ಕರ ಅರ್ಥ ಎಲ್ಲಿಟ್ಟಿದ್ನೋ ಏನೋ ಹುಡುಕಿದೆ, ಸಿಗ್ಲಿಲ್ಲ. ಆಮೇಲೆ ಹುಡುಕಿದ ತಾನ ಹುಡುಕೊಂಡ. ಮತ್ತೆ ಈ ಛತ್ರಿನ ಇಷ್ಟೊತ್ತನ ಎಲ್ಲಿಟ್ಟಿದ್ನೋ ಏನೋ ಹುಡುಕಿ ಮತ್ತೆ ಇದನ್ನ ಛತ್ರಿ ಹೋಗಿ ಅಡಿಗೆ ಮನೆಗೆ ಇಟ್ಟಾನ ಫ್ರೆಂಡ್ಸ್. ಎಲ್ಲ ಹುಡುಕಿದ್ವಿ, ಸಿಗ್ಲಿಲ್ಲ. ಈಗ ತಾನ ಹುಡ್ಕೊಂಡು ಗಪ್ಪಣ ನಿಂತ ನೋಡ್ರಿ, ಅಡಿಗೆ ಮನೆಗೆ ಸಿಕ್ತಂತೇಳಿ. ಓಕೆ ಫ್ರೆಂಡ್ಸ್, ಈಗ ಊರ್ಗೆ ಹೊಂಟಿವಿ. ತಮ್ಮ ಮುಂದ್ ಹೋಗಿದ್ದಾನ. ಮತ್ತೆ ಈಗ ಊರ್ಗೆ ಯಾವ ಹಬ್ಬಕ್ಕೆ ಹೊಂಟೇವು ಏನು ಅಂತೇಳಿ ಗೆಸ್ ಮಾಡ್ರಿ, ನೋಡೋಣ. ಲಾಸ್ಟ್ ಇಯರ್ ಕೂಡ ನಿಮ್ಮನ್ನ ಕರ್ಕೊಂಡೋಗಿದ್ದೆ ನಮ್ಮೂರ್ ಜಾತ್ರೆಗೆ ಹಬ್ಬಕ್ಕ. ಯಾವ ಹಬ್ಬ ಏನು ಅಂತೇಳಿ ಗೆಸ್ ಮಾಡಿ ಹೇಳ್ರಿ. ಲಾಸ್ಟ್ ಇಯರ್ ಕೂಡ ನಮ್ಮೂರ್ ಹಬ್ಬ ನೋಡಿದ್ರಿ, ನಮ್ಮೂರ್ ಜಾತ್ರೆ ನೋಡಿದ್ರಿ. ಮತ್ತೆ ಈ ವರ್ಷನು ನೋಡೂರ ಅಂತ, ಹೆಂಗಾಗುತ್ತೋ ಏನೋ ಅಂತೇಳಿ. ನೋಡ್ರಿ ಇಲ್ಲಿ ನಿಂತಿದಾನ, ಹೆಂಗೈತಿ ಇವಾಗ? ಈ ಕಡೆ ಒಳ್ಳೆ ಹೆಂಗೈತಿ? ರಾತ್ರಿ ಹೆಂಗ್ ಮಾಡಿದ್ನಂದ್ರ ಫ್ರೆಂಡ್ಸ್, ಎದುರಿಸಿ ಬಿಟ್ಟಿದ್ದ. ಫುಲ್ಲು ವಾಂತಿ ಮಾಡ್ಕೊಳಕ್ ಅಂದ್ಬಿಟ್ಟಿದ್ದ. ವಾಮಿಟಿಂಗ್ ಮಂದಿ ಮಾಡೋ ಅಲ್ಲ, 1 ಗಂಟೆಗೆಲ್ಲ ವಾಮಿಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ ಫ್ರೆಂಡ್ಸ್. 3 ಗಂಟೆವರೆಗೂ ವಾಮಿಟಿಂಗ್ ಮಾಡಿದಾನ. ಮತ್ತೆ ಅಷ್ಟೊತ್ತು ಇದು ಆದ್ರೆ ಮತ್ತೆ ಯಾರು ಹೆದರಿಕೆ ಬರಂಗಿಲ್ಲ. ಅದು ಮಿಡ್ ನೈಟ್ನ್ಯಾಗ. ಇನ್ನು ಡೇ ಟೈಮ್ನಾಗ ಆದ್ರೆ ಅಷ್ಟೊಂದೇನೋ ಹೆದರಿಕೆ ಬರಂಗಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀವಿ ಇಮಿಡಿಯೇಟ್ ಆಗಿ. ನೈಟ್ ಆದ್ರನ ಸ್ವಲ್ಪ ನರ್ವಸ್ ಆಗಿಬಿಡ್ತೀವಿ. ಈಗ ನೋಡ್ರಿ ಹೆಂಗ್ ಗಪ್ ಚುಪ್ ನಿಂತಾನ.
ಇನ್ನು ನಂದು ತಲೆನೋವು ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್, ಸ್ವಲ್ಪ ಕಡಿಮೆ ಆಗೈತಿ. ಈಗ ತಗೊಂಡೇ ಇಲ್ಲ ಸ್ಪೆಕ್ಸ್ ತಗೋ. ನಾನು ತಗೊಂಡೆ ಹೊರಗೆ ತಗೊಂಡ ದೊಡ್ಡ ಸ್ವಲ್ಪ ದೊಡ್ಡದಾಗ್ಯದ ಬಾಕ್ಸ್ ಎನಿಟಿ ಬ್ಯಾಗ್ನಾಗ ಹಿಡ್ಕೊಳಕ. ಸೊ ಲೈಟ್ ಆಗಿ ಒಂಚೂರು ಐತಿ ಫ್ರೆಂಡ್ಸ್ ತಲೆನೋವು. ಊರ್ಗದು ಒಂದ್ ಮಗ ನೋಡ್ಬೇಕು ಕಡಿಮೆ ಆಗ್ತೈತಿ ಏನೋ ಅಂತೇಳಿ. ಹೋಗಾತ ಬಂದೆ. ಬೆಳಗಾವಿ ವೆದರ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಕಾಣಕಂತೈತಿ ಅಂತೇಳಿ. ಬಸ್ಸಲ್ಲಿ ಕುತ್ಕೊಂಡಾಗ ವ್ಯೂ ಸೂಪರ್ ಆಗೈತೆ ಅಂತ ನಾ ಹೇಳ್ಬೋದು. ಫುಲ್ಲು ಚಿಲ್ಲಾಗಿ ಕ್ಲೌಡಿ ಆಗೈತಿ. ಸೊ ಮಸ್ತ್ ಎಂಜಾಯ್ ಮಾಡಕಂತೀನಿ ನಾನಂಕರ ವ್ಯೂ ನೋಡ್ರಿ ಫ್ರೆಂಡ್ಸ್. ದುರ್ಗಾದೇವಿ ದೇವಸ್ಥಾನ ಬಂತು. ಈ ಜಿಟಿ ಜಿಟಿ ಮಳೆಯಲ್ಲಿ ನಮ್ಮ ಊರಿಗೆ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ. ನೋಡ್ರಿ ಎಷ್ಟು ಚಂದ ಐತಿ ವೆದರ್. ಬಸ್ಸಲ್ಲಿ ಆವಾಜ್ ನೋಡ್ತಾ ಇರ್ಬೇಕು ಎಷ್ಟು ಬಸ್ ರಶ್ ಇದೆ ಅಂತೇಳಿ. ಕುಂತಿದ್ದಾರೆ. ನೋಡ್ರಿ ಫ್ರೆಂಡ್ಸ್, ಇವಾಗ ಎರಗಟ್ಟಿ ಬಿಟ್ವಿ. ಇನ್ನು ಊರಿಗೆ ಹೋಗಿ ತಲುಪೋಷ್ಟರಲ್ಲಿ ಎಷ್ಟು ಗಂಟೆ ಆಗುತ್ತೆ ಏನೋ ಗೊತ್ತಿಲ್ಲ. ನೈಟನ ಆಗ್ತೈತಿ, ಫುಲ್ ರಾತ್ರಿನ ಆಗತ್ತ. ಫ್ರೆಂಡ್ಸ್, ಇವಾಗೇನು ನೋಡ್ತಿದ್ರಲ್ಲ ಇದು ನೋಡ್ರಿ ಶುಗರ್ ಫ್ಯಾಕ್ಟ್ರಿ ಕಾನ್ಪೇಟದಲ್ಲಿರೋದು. ರಾಮದುರ್ಗ ಹತ್ತಿರ ಬರ್ತೈತಿ ಕಾನ್ಪೇಟ. ಹಾಗೆ ಶುಗರ್ ಫ್ಯಾಕ್ಟ್ರಿ ಹತ್ರನ ಸ್ವಲ್ಪ ದೊಡ್ಡದು ಕೋಟೆಗೋಡೆ ಐತಿ. ಸೊ ನೋಡ್ತಾ ಇರ್ಬೋದು, ದೊಡ್ಡದೈತಿ ಫ್ರೆಂಡ್ಸ್. ಏನಿಲ್ಲಂದ್ರೂ ಮಿನಿಮಮ್ 2 ರಿಂದ 3 ಕಿಲೋಮೀಟ್ರ್ ಆಗ್ತೈತಿ. ಪ್ರತಿ ಸಲ ಊರಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತೀವಿ. ಎಷ್ಟು ಚಂದ ಐತಿದು, ಎಷ್ಟು ದೊಡ್ಡದೈತಿ, ಒಳಗೆ ಹೋದ್ರೆ ಹೆಂಗೈತೆ ಏನು ಅಂಥೇಳಿ ಮಾತಾಡ್ತಿರ್ತೀವಿ. ಮತ್ತು ಇದ್ರ ಕೆಳಗಡೆನ ಮಲಪ್ರಭಾ ನದಿ ಬರ್ತೈತೆ ಫ್ರೆಂಡ್ಸ್. ಮಲಪ್ರಭಾ ನದಿಗೆ ಹಚ್ಕೊಂಡನ ಈ ಕೋಟೆಗೋಡೆ ಬರ್ತೈತೆ ನೋಡ್ರಿ. ಈ ಮಲಪ್ರಭಾ ನದಿನ ನಮ್ಮೂರಿಗೂ ಹರಿದೈತೆ ಫ್ರೆಂಡ್ಸ್. ಇಲ್ಲಿಂದ ನಮ್ಮೂರ ಮಟ್ಟ ಮಲಪ್ರಭಾ ನದಿ ಹರಿದೈತೆ ನೋಡ್ರಿ. ಸೊ ಖುಷಿ ಆಯಿತು, ಎಷ್ಟು ದೂರದಿಂದ ಎಷ್ಟು ದೂರವರೆಗೂ ಹರಿದೈತಲ್ಲ ನಮ್ಮ ಮಲಪ್ರಭಾ ನದಿ ಅಂತೇಳಿ. ಮತ್ತು ಇನ್ನೊಂದು ಬೇಜಾರು ವಿಷಯ ಏನಂದ್ರೆ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿರೋ ಕೋಟೆಗೋಡೆ ಹಾಳಾಗಕ್ಕಂತೈತಲ್ಲ ಅಂತೇಳಿ ಅದೊಂದು ಬೇಜಾರು ವಿಷಯ. ಪ್ರತಿ ಸಲ ನೋಡ್ಕೊಂಡು ಹೋಗೋವಾಗ ಬೇಜಾರು ಆಗ್ತಿರ್ತೈತಿ. ಇವಾಗಲೇ ನೋಡ್ತಿರ್ಬೋದು, ಸ್ವಲ್ಪ ಎಲ್ಲ ಬಿದ್ದು ಎಲ್ಲ ಹಾಳಾಗಕ್ಕಂತೈತಿ. ಹಿಂಗೆ ಬಿಟ್ಕೊಂತ ಹೋದ್ರೆ ಫುಲ್ ಎಲ್ಲ ನಾಶ ಆಗ್ತೈತೆ ಅಂತ ಹೇಳ್ಬೋದು. ನಮ್ಮ ನೆಕ್ಸ್ಟ್ ಜನ್ರೇಷನ್ದವ್ರಿಗೂ ಉಳಿಸ್ಕೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಯಾಕಂದ್ರೆ ಅವರು ಕೂಡ ನೋಡ್ತಾರೆ ಈ ಥರ ಪ್ರಾಚೀನ ಕಾಲದಲ್ಲಿ ಈ ಥರ ಎಲ್ಲ ಕಟ್ಟಡ ಹೆಂಗಿತ್ತು ಏನು ಅಂತೇಳಿ. ಇವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ಬಿದ್ದೈತಿ. ಅದನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಉಳಿತೈತಿ. ಇಲ್ಲ ಅಂತ ಅಂದ್ರೆ ಇಲ್ಲ, ಆದ್ರೆ ನೋಡಕ್ಕೆ ಮಾತ್ರ ಮಸ್ತ್ ಐತಿ ಫ್ರೆಂಡ್ಸು. ಭಾಳ ದೊಡ್ಡದೈತಿ. ಸಣ್ಣ ಪುಟ್ಟ ಕೋಟೆಗೋಡೆ ಅಲ್ಲ, ಅದು ಭಾಳ ದೊಡ್ಡದೈತಿ. ಸೊ ಹಾಗಾಗಿ ಈ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಿಂದಿನ ಪೀಳಿಗೆ ಸಿಗೋದನ್ನೆಲ್ಲ ನೋಡಕ್ಕೆ ನಮಗಾರ ಇಷ್ಟು ಸಿಗಾಕಂದೈತಿ.
ಇದ ನೋಡ್ರಿ ಫ್ರೆಂಡ್ಸು ಕಾನ್ಪೇಟದಲ್ಲಿರೋ ಮಲಪ್ರಭಾ ನದಿ ನೋಡ್ರಿ ನಮ್ಮೂರಿಗೆ ಹರಿದಿರುವಂತಹ ನದಿ. ಇವಾಗ ಮಳೆಗಾಲ ಐತಿ ಫ್ರೆಂಡ್ಸ್, ನೋಡಿದ್ರೆ ಎಷ್ಟು ತುಂಬಿ ಹರಿಬೇಕಿತ್ತು. ಬಟ್ ನೋಡ್ರಿ ನೀರನ್ನ ಎಲ್ಲ ಸ್ವಲ್ಪನೂ ಇಲ್ಲಿ ನೀರು. ಸೊ ನೀವು ನೋಡ್ತಿರ್ಬೋದು, ನಾವು ಇಲ್ಲಿ ತುಂಬಿ ಹರಿತಿರ್ತೈತೇನೋ ಫುಲ್ಲು ಆಗಿರ್ತೈತೇನೋ ಅಂತೇಳಿ ನಾವು ಆ ವ್ಯೂ ನೋಡಕ್ಕೆ ವೇಟ್ ಮಾಡಕ್ಕಂತಿದ್ವಿ. ಬಟ್ ನೋಡಿದ್ರೆ ನೀರನ್ನ ಎಲ್ಲ ಬ್ಯಾಸ್ಗ್ಯಾಗ ಹೋಗಿದ್ವಿ ಫ್ರೆಂಡ್ಸ್. ಇವಾಗ ಒಂದು 2-3 ಮಂತ್ಸಿಂದ ಹೋಗಿದ್ವಿ ಊರಿಗೆ. ಸೊ ಅವಾಗೂ ಈ ನದಿ ಹಿಂಗೆ ಇತ್ತು. ಸೊ ಈ ಮಳೆಗಾಲದಾಗೂ ಹಿಂಗನ ಐತೆ ನೋಡ್ರಿ. ಸೊ ಏನು ಚೇಂಜಸ್ ಏನು ಕಾಣಿಸ್ಲಿಲ್ಲ. ಇಲ್ಲಿ ನೋಡಿಲ್ಲ ಅರವಿಂದ್, ಯಾರದಾರ ನೋಡಿಲ್ಲ, ಯಾರದಾರ ಹನುಮಂತ ಬಜ್ರಂಗಿ. ಮತ್ತೆ ಇಲ್ಲಿ ನೋಡಿಲ್ಲ ಶ್ರೀರಾಮ ಮತ್ತ ಆಂಜನೇಯ ಎಷ್ಟು ಚಂದ ಕಟ್ಸ್ಯಾರ ನೋಡಿಲ್ಲ. ಊರೊಳಗೆ ಎಂಟ್ರಿ ಆಗುವಾಗಿದೆ. ರಾಮನ ಭಕ್ತ ಇತ್ತಡಿ, ರಾಮನ ಭಕ್ತ ಹನುಮ. ನೋಡಿಲ್ಲ ಇವನ್ ಯಾರದಾರ ನೋಡು, ಹೆಸರು ಹೇಳಿವ್ರಿ. ಇವ್ರು ಯಾರು? ಹನುಮಂತ. ಇವ್ರು ಕೃಷ್ಣ ಅಲ್ಲೋ. ಜೈ ಶ್ರೀರಾಮ್. ಓಕೆ ಫ್ರೆಂಡ್ಸ್, ಇವಾಗ ನೋಡ್ರಿ ಬೆಳಗಾವಿಯಿಂದ ರಾಮದುರ್ಗಕ್ಕೆ ಬಂದು ರೀಚ್ ಆಗಿವಿ. ಇಲ್ಲಿಂದ ಇವಾಗ ನೆಕ್ಸ್ಟು ಕುಳಗೇರಿಗೆ ಹೋಗಬೇಕು. ಸೊ ಇವಾಗ ರಾಮದುರ್ಗ ಬಸ್ ಸ್ಟಾಪಿಗೆ ಬಂದೀವಿ ನೋಡ್ರಿ. ಮಳೆ ಹತ್ತಿಬಿಟ್ಟೈತಿ. ಸೊ ಛತ್ರಿ ಹಿಡ್ಕೊಂಡು ಹೊಂಟೇವಿ. ಮತ್ತು ತಮ್ಮ ಮತ್ತು ಹಸ್ಬೆಂಡು ಬಸ್ ನೋಡಕ್ಕಂತಾರ, ಎಲ್ಲೆಲ್ಲಿ ನಿಂತವು ಬಸ್ ಅಂತೇಳಿ. ಹಂಗೆ ಮಕ್ಕಳನ್ನು ಇಲ್ಲಿ ಹೊಟ್ಟೆ ಹಶು ಹಾಕಂತೈತಿ ಅಂತ ಹೇಳಿದರು. ಬಸ್ನಾಗನ ಹೇಳಿದರು ಆ್ಯಕ್ಚುಲಿ. ಸೊ ಬಸ್ಸು ತುಂಬ ರಶ್ ಇರೋದ್ರಿಂದ ಅಲ್ಲಿ ಊಟ ಮಾಡ್ಸೋಕ್ಕಾಗಲಿಲ್ಲ. ಬಾಕ್ಸ್ ಎಲ್ಲ ತೆಗೆದು ಬುತ್ತಿ ಎಲ್ಲ ಬಿಚ್ಕೊಂಡು ಇಲ್ಲಿ ಬಸ್ ಸ್ಟಾಪ್ನಾಗ ರಾಮದುರ್ಗದಾಗನ ಇಲ್ಲಿ ಹುಣ್ಸಾಕಂತೆ ನೋಡ್ರಿ ಮಕ್ಕಳಿಗೆ. ಸೊ ನಮಗೇನು ಟೈಮ್ ಸಿಗಲಿಲ್ಲ ಊಟ ಮಾಡೋಕೆ, ಮಕ್ಕಳಿಗಷ್ಟ ಊಟ ಮಾಡಿಸಿದ್ವಿ. ಮನೆಗಿದ್ದನ ಪಲಾವ್ ಮಾಡ್ಕೊಂಡು ಬಂದಿದ್ವಿ. ಫ್ರೀ ಬಸ್ ಮಾಡಿದ್ಮ್ಯಾಗ ಇದು ನನ್ನ ಫಸ್ಟು ಜರ್ನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ನನಗೆ ಆ್ಯಕ್ಚುಲಿ ಊರಿಗೆ ಬರೋಕೆ ಮನಸ್ಸನ್ನ ಇರಲಿಲ್ಲ. ಇದೇ ರೀಸನ್ಗನ ಫ್ರೀ ಬಸ್ ಐತಲ್ಲ. ಸೊ ಸಿಕ್ಕಾಪಟ್ಟೆ ರಶ್ಶು ಎಲ್ಲ ಸೋಷಿಯಲ್ ಮೀಡ್ಯಾದಾಗೆಲ್ಲ ನೋಡಿದ್ನಲ್ವ ಫ್ರೀ ಬಸ್ ಕತೆ ಎಲ್ಲ ಜಗಳ ಗುದ್ದಾಟ ಎಲ್ಲ. ಸೊ ಹಾಗಾಗಿ ಫುಲ್ ಊರಿಗೆ ಹೋಗೋದ್ಲೆ ಫುಲ್ ಎಲ್ಲ ಹೈರಾಣ ಆಗ್ತೀವಿ, ಸುಮ್ಮನೆ ಸುಸ್ತಾಗ್ತೀವಿ. ಏನು ಹೋಗೋದು ಬ್ಯಾಡ್ ಬಿಡು ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ಇದು ನನ್ನ ಫಸ್ಟ್ ಜರ್ನಿ ಫ್ರೀ ಬಸ್ದು. ಇನ್ನು ಪುಣ್ಯಕ್ಕೆ ಸೀಟ್ ಸಿಕ್ಕು ಫ್ರೆಂಡ್ಸ್. ಇಲ್ಲ ಅಂತ ಅಂದಿದ್ರೆ ಫುಲ್ ಸುಸ್ತಾಗಿ ಎಲ್ಲ ಫುಲ್ ಟಯರ್ಡಾಗಿ ಹೋಗಿಬಿಡ್ತಿದ್ವಿ. ಅದು ಮಕ್ಕಳನ್ನ ಕರ್ಕೊಂಡು ಇಂಥ ರಶ್ ಒಳಗೆ ಹೋಗೋದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಅದು ಹಸ್ಬೆಂಡ್ ಹೆಂಗಾರ ಮಾಡಿ ಸೀಟ್ ಹಿಡಿದು ಕೊಟ್ಟರು. ಇಲ್ಲ ಅಂತಂದ್ರೆ ಭಾಳ ಕಠಿಣ ಆಗ್ತಿತ್ತು ನಮ್ದು ಜರ್ನಿ. ನನ್ನ ಪ್ರಕಾರ ಈ ಫ್ರೀ ಬಸ್ನ ರದ್ದು ಮಾಡೋದನ್ನು ಬೆಟರ್ ಅಂತ ಹೇಳ್ತೀನಿ. ಅದ್ರ ಬದಲಾಗಿ ಬೇರೆ ಏನಾದರೂ ಮಾಡಿಕೊಡ್ಬೇಕು. ಈ ಥರ ಸ್ಟೂಡೆಂಟ್ಸ್ಗೇನಾದರೂ ಈ ಥರ ಫ್ರೀ ಬಸ್ಸು ಅಥವಾ ಗ್ಯಾಸ್ ಸಿಲಿಂಡ್ರು. ಸೊ ಇದನ್ನು ಮಾಡಿಕೊಟ್ರೆ ಒಳ್ಳೇದಾಗ್ತೈತಿ. ಇವಾಗ ನೋಡ್ರಿ ಫ್ರೆಂಡ್ಸ್, ಟೈಮು 8 ಗಂಟೆಗೆ ಐತಿ. ಸೊ ಇವಾಗ ಬದಾಮಿ ಬಂದು ತಲುಪ್ತೀವಿ. ಇವತ್ತು ತನಕ ಬರೀ ಬಸ್ ಹತ್ತೋದು ಇಳಿದು ಬಸ್ ಹತ್ತೋದು ಇಳಿದು ಏನಿಲ್ಲ ಅಂದ್ರೆ ಈಗ 3 ಬಸ್ ಹೋಗ್ತಿದ್ದೀವಿ. ಈಗ ನಮ್ಮ ಊರಿಗೆ ಹೋಗ್ಬೇಕಂದ್ರೆ ಇನ್ನೊಂದು ಬಸ್ ಹತ್ತಬೇಕು. ಟೋಟಲ್ 4 ಬಸ್ ಇವತ್ತು ನಮ್ಮ ಊರಿಗೆ ಹೋಗಕ್ಕ. ಬಟ್ ಈ ಸಲ 1 ಬಸ್ ಅಥವಾ 2 ಬಸ್ ಒಳಗೆ ಹೋಗ್ಬಿಡ್ತಿದ್ವಿ. 2 ಬಸ್ ನಮ್ಮ ಊರಿಗೆ ಹೋಗೋದಂದ್ರೆ 2 ಬಸ್. ಸೊ ಬದಾಮಿಗೆ ಬೆಳಗಾವದಾಗಿದ್ದ ಬದಾಮಿಗೆ ಬರ್ಬೇಕಂದ್ರೆ 1 ಬಸ್ನೇ ಬಂದ್ಬಿಡ್ತಿದ್ವಿ. ಸೊ ಇವತ್ತು 3 ಬಸ್ನಾಗ ಬಂದಿವಿ. ಈಗ ನೋಡ್ರಿ ಬಸ್ 8:15 ಬರ್ತಂತ ಬಂದಿಂದ ಹೋಗ್ಬೇಕು. ಎಷ್ಟು ಗಂಟೆ ಆಗುತ್ತೆ ಹೌದನ? ನೋಡ್ರಿ ಅವ್ರದ್ದೊಂದು ಗ್ರೂಪ್ ಅಂತ, ನಮ್ದೊಂದು ಗ್ರೂಪ್ ಅಂತ. ಹೌದಪ್ಪ, ನಮ್ದು ಇದು ಹುಡುಗಿರ್ ಗ್ರೂಪ್, ಅದು ನಿಮ್ದು ಹುಡುಗರು ಗ್ರೂಪ್. ಫ್ರೀ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನಾಗ ಇಲ್ಲಿಗೆ ಏನು ಮಾಡಕ್ಕಂತೀನಿ. ಮತ್ತು ನೆಕ್ಸ್ಟ್ ಊರಿಗೆ ಹೋದ್ಮ್ಯಾಗ ಸಿಗ್ತೀನಿ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ನ ಮಾಡಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.